ನಗರಿ ದಾವಣಗೆರೆಯಲ್ಲಿ ಈಗ ನ್ಯಾಯಾಲಯ ಕಟ್ಟಡ ಸ್ಥಳಾಂತರದ ಕಿಡಿ ಹೊತ್ತಿಕೊಂಡಿದೆ. ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬೈಪಾಸ್ ಪಕ್ಕದಲ್ಲಿ ನಿರ್ಮಾಣವಾಗುತ್ತಿರುವ ಹೊಸ ಕೋರ್ಟ್ ಸಂಕೀರ್ಣಕ್ಕೆ ಜಿಲ್ಲಾ ವಕೀಲರ ಸಂಘ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಕಕ್ಷಿದಾರರಿಗೆ ಮಾರಕವಾಗಿರುವ ವಕೀಲರಿಗೆ ಜಾಗವೇ ಇಲ್ಲದ ಈ ದೋಷಪೂರಿತ ಕಟ್ಟಡ ನಮಗೆ ಬೇಡವೇ ಬೇಡ ಅಂತ ವಕೀಲರು ರಣಕಹಳೆ ಊದಿದ್ದಾರೆ. ಅಷ್ಟೇ ಅಲ್ಲ, ಅದೇ ಬೈಪಾಸ್ ಕಟ್ಟಡದಲ್ಲಿ ಹೈಕೋರ್ಟ್ನ ಸಂಚಾರಿ ಪೀಠ ಸ್ಥಾಪನೆಯಾಗಬೇಕು, ಈಗಿರುವ ಕೋರ್ಟ್ ದೇವರಾಜ್ ಅರಸು ಬಡಾವಣೆಯಲ್ಲೇ ಉಳಿಯಬೇಕು ಅಂತ ಬೃಹತ್ ಹೋರಾಟದ ನಿರ್ಣಯ ಕೈಗೊಳ್ಳಲಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ದಾವಣಗೆರೆಯಲ್ಲಿ ಕೋರ್ಟ್ ಸ್ಥಳಾಂತರ ವಿವಾದ. ಬೈಪಾಸ್ ಹೊಸ ಕಟ್ಟಡಕ್ಕೆ ವಕೀಲರ ಸಂಘದ ತೀವ್ರ ವಿರೋಧ. ಕಾಮಗಾರಿ ತಕ್ಷಣವೇ ತಡೆ ಹಿಡಿದು ಪುನರ್ ಪರಿಶೀಲಿಸಲು ಒತ್ತಾಯ. ದಾವಣಗೆರೆಯಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠ ಸ್ಥಾಪನೆಗೆ ಆಗ್ರಹ. ದಾವಣಗೆರೆಯಲ್ಲಿ ನ್ಯಾಯಾಲಯದ ಹೊಸ ಸಂಕೀರ್ಣದ ಕಾಮಗಾರಿ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ನಗರದ ಪೂನಾ ಬೆಂಗಳೂರು ಬೈಪಾಸ್ ರಸ್ತೆಯ ತುಂಗಭದ್ರಾ ಬಡಾವಣೆಯಲ್ಲಿ ನಿರ್ಮಾಣವಾಗುತ್ತಿರುವ ಹೊಸ ನ್ಯಾಯಾಲಯದ ಕಟ್ಟಡ ಕಾಮಗಾರಿಯನ್ನ ತಕ್ಷಣವೇ ತಡೆಹಿಡಿಯಬೇಕು ಎಂದು ದಾವಣಗೆರೆ ಜಿಲ್ಲಾ ವಕೀಲರ ಸಂಘ ಬಲವಾಗಿ ಒತ್ತಾಯಿಸಿದೆ. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಟಿಆರ್ ಗುರು ಬಸವರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ತುರ್ತು ಸಭೆಯಲ್ಲಿ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಹರಿಹರ, ಚನ್ನಗಿರಿ, ಜಗಳೂರು, ಹೊನ್ನಾಳಿ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕುಗಳ ವಕೀಲರನ್ನ ಒಗ್ಗೂಡಿಸಿ ಬೃಹತ್ ಹೋರಾಟ ರೂಪಿಸಲು ಒಮ್ಮತದ ತೀರ್ಮಾನ ಕೈಗೊಳ್ಳಲಾಗಿದೆ. ನವೆಂಬರ್ಗೆ ಆಗುತ್ತೆ ಅನ್ನೋ ಭರವಸೆ ಇಲ್ಲ. ಬಟ್ ಹಿಂದೆ ಇದೇನಾಗಿದೆ, ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ನೀತಿ ಆಯೋಗ ಅಂತ ಮಾಡಿ ಅಲ್ಲಿ ಈ ಎಲ್ಲ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂಥ ಹಿರಿಯರನ್ನ ಇರೋರನ್ನ ಕರೆದು ಕಮಿಟಿ ಮಾಡಿ ಒಂದು ರೆಕಮೆಂಡೇಷನ್ಸ್ ಪಾಸ್ ಮಾಡಿದ್ದಾರೆ. ಅದು ಬಿಫೋರ್ ಕೋವಿಡ್ ಮಾಡಿ ಏನಾಗಿದೆ, ಖರ್ಚು ಉಳಿಬೇಕು, ಈ ದೇಶದ ನೆಲ ವೇಸ್ಟ್ ಆಗಬಾರ್ದು, ಫಲವತ್ತತೆ ಉಳಿಬೇಕು, ಕಾಡು ಹಾಳಾಗಬಾರ್ದು, ಇವೆಲ್ಲ ಗಮನದಲ್ಲಿ ತಗೊಂಡು ಈ ಬಿಲ್ಡಿಂಗ್ ಸೈಜ್, ಸರ್ಕಾರಿ ಬಿಲ್ಡಿಂಗ್ ಸೈಜ್ಗಳನ್ನ ಕಡಿಮೆ ಮಾಡಿದ್ದಾರೆ. 36 ಮೀಟ್ರ್ ಇರೋದು 24 ಮೀಟ್ರಿಗೆ ತಂದರು. ಈ ರೀತಿಯಾಗಿ ಅನ್ಫಾರ್ಚುನೇಟ್ಲಿ ನಾವು ಸಿಕ್ಕಂಬಿಟ್ವಿ ಅದರಲ್ಲಿ. ಅದಕ್ಕೆ ಮುಂಚೆ ನಮಗೆ 2018-19ರಲ್ಲಿ ಜಸ್ಟಿಸ್ ನಾರಾಯಣಸ್ವಾಮಿ ಅವರು ಹುಡುಕಿಸಿ ಇದನ್ನು ಕೊಡಿಸಿದ್ರು, ಕೋರ್ಟ್ ಜಾಗ. ಆ ನಂತರ ಅದು ಪಾಸ್ ಆಗಲಿಲ್ಲ, ಬಿಲ್ಡಿಂಗಿಗೇನು ಫಂಡ್ ಸ್ಯಾಂಕ್ಷನ್ ಆಗಲಿಲ್ಲ. ಅಷ್ಟೊತ್ತಿಗೆ ಈ ನೀತಿ ಆಯೋಗದಿಂದ ರೆಕಮೆಂಡ್ ಆಗಿದ್ದ ಪ್ರಕಾರ ನೇಷನ್ ವೈಡ್ ಒಂದೇ ಪ್ಲಾನ್ ಇರಬೇಕು ಅಂತ. ಅದಕ್ಕಿಂತ ಮುಂಚೆ ಆಗಿದ್ದಾವೆ. ಆದರೆ ನಮಗೆ ಜಿಯೋಗ್ರಫಿಕಲಿ ನಮ್ಮ ಪರಿಸ್ಥಿತಿಗಳನ್ನ, ನಮ್ಮ ಬಾರ್ ಸ್ಟ್ರೆಂತನ್ನು ಅದನ್ನೆಲ್ಲ ಗಮನಿಸಿ ಮಾಡಬೇಕಾಗಿತ್ತು. ಅವ್ರೇನು ಮಾಡಿದ್ದಾರೆ, ಬಾಂಬೆ, ಸೂರತ್ ಇಂಥ ಜಾಗಗಳನ್ನ ಅಷ್ಟೇ ತಗೊಳ್ತಾರೆ. ಇಲ್ಲಿ ಜಾಗ ಕಡಿಮೆ, ಬೆಲೆ ಜಾಸ್ತಿ ಇರುತ್ತೆ. ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಜಾಗ ಸಿಗುತ್ತೆ, ಮಾಡಬೇಕಾಗಿತ್ತು, ಮಾಡಿಲ್ಲ. ಇದಕ್ಕೋಸ್ಕರ ನಾವು ಕಳೆದ 1 ವರ್ಷದಿಂದ ಭಾಳ ಬಡ್ದಾಡಿದ್ವಿ. ಮೆಮೊರೆಂಡಮ್ಸ್ ಕೊಟ್ವಿ, ಸಾಕಷ್ಟು ಬಾರಿ ಹೈಕೋರ್ಟ್ಗೆ ಅಲ್ದಾಡಿ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಗಮನಕ್ಕೆ ತಂದು ಎಲ್ಲ ಮಾಡಿದ್ದಕ್ಕೆ ಕೊನೆಗೊಂದು ಸಮಾಧಾನಕರ ನಮಗೆ ಸಂಗತಿ ಏನಂದರೆ, ಇರ್ತಕ್ಕಂಥ ಬಿಲ್ಡಿಂಗಿಗೆ ಇನ್ನೊಂದು ಹೆಚ್ಚುವರಿ ಕಟ್ಟಡವನ್ನು ಕಟ್ಟಿಸ್ಕೊಡ್ತೀವಿ. ಅದು ಎಕ್ಸ್ಕ್ಲೂಸಿವ್ಲಿ ಫಾರ್ ಡಿಸ್ಟ್ರಿಕ್ಟ್ ಜಡ್ಜ್ ಕೋರ್ಟ್ಸ್. ಇಲ್ಲಿ ಇರ್ತಕ್ಕಂಥ 3 ಜಿಲ್ಲಾ ನ್ಯಾಯಾಧೀಶರ ನ್ಯಾಯಾಲಯ, ಒಂದು ಪೋಕ್ಸೋ ನ್ಯಾಯಾಲಯ, ಮತ್ತೊಂದು ಕೌಟುಂಬಿಕ ನ್ಯಾಯಾಲಯ, ಇವುಗಳಿಗೆ ಮತ್ತು ಒಂದಿಷ್ಟು ಅಕಾಮಿಡೇಷನ್ಸ್ ಬೇರೆ ಮಾಡಿ ನಮ್ಮ ಅಸೋಸಿಯೇಷನ್ ಹಿಂದ್ಗಡೆ ಜಾಗ ಏರ್ ಮಾರ್ಕ್ ಆಗಿದೆ. ಆದರೆ ಈಗ ಹಾಲಿ ಏನು ಅಗತ್ಯ ಮೂಲ ಸೌಕರ್ಯಗಳು ಯಾವೂ ಇಲ್ಲ. ಅದಕ್ಕೆ ಅಗತ್ಯವಾದ ಫಂಡನ್ನು ಸರ್ಕಾರ ನಮಗೆ ನೀಡ್ತಾ ಇಲ್ಲ. ಅಲ್ಲಿ ಹೋಗಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹಾಗಾಗಿ ನಾಳೆ ನಮ್ಮ ಆಡಳಿತಾತ್ಮಕ ನ್ಯಾಯಾಧೀಶರಾದ ಶ್ರೀ ರವಿ ಹೊಸಮನಿ ಗೌರವಾನ್ವಿತರ ಶ್ರೀ ರವಿ ಹೊಸಮನಿ ಸಾಹೇಬ್ ಬರ್ತಾ ಇದ್ದಾರೆ. ಅವರನ್ನು ಮತ್ತೊಮ್ಮೆ ಭೇಟಿ ಮಾಡಿ ಮುಖ್ಯ ನ್ಯಾಯಮೂರ್ತಿಗಳ ಅಪಾಯಿಂಟ್ಮೆಂಟ್ ಕೂಡ ಕೇಳಿದ್ದೇವೆ ಈಗಾಗಲೇ ಒಂದು 10 ದಿವಸದಿಂದ ಹಿಂದೆ. ಅದರಿಂದ ನಮಗೆ ರೆಸ್ಪಾನ್ಸ್ ಬಂದಿಲ್ಲ. ಮುಂದಿನ ವಾರದಲ್ಲಿ ನಾವು ಮುಖ್ಯ ನ್ಯಾಯಮೂರ್ತಿಗಳ ಗಮನಕ್ಕೆ ತಂದು ಅವರನ್ನೇ ಖುದ್ದಾಗಿ ಭೇಟಿ ಮಾಡಿ ನೋಡಿ, ನಮಗೆ ಇದು ಸರಿ ಸಾಕಾಗುತ್ತೆ ಅಂತ ನಿಮಗೆ ಅನಿಸುತ್ತಂತ ಪ್ರಶ್ನೆನೇ ಕೇಳಬೇಕು ಅಂತ ಇದ್ದೀವಿ. ಅವ್ರ ಗಮನಕ್ಕೆ ತಂದು ಸಾಧ್ಯ ಆದರೆ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಭಾಳ ಬೇಕಾಗಿದೆ. ಕ್ಯಾಬಿನೆಟ್ ಮಟ್ಟದಲ್ಲಿ ಇನ್ಫ್ಲೂಯೆನ್ಸ್ ಬೇಕು. ಅಲ್ಲಿ ಕಟ್ಟಡನ ಬೇರೆದಕ್ಕೆ ಉಪಯೋಗಿಸ್ಕೊಳ್ಳಿ, ನಮಗೆ ಹೊಸದೆಲ್ಲಾದರೂ ಕಟ್ಟಿಕೊಡ್ಲಿ ಅಂತ ಇರ್ತಕ್ಕಂಥ ಜಾಗದಲ್ಲಾದರೂ ಅಥವಾ ಬೇರೆ ಕಡೆಗೆ ಈ ಆಲ್ಟರ್ನೇಟ್ ಪ್ರಯತ್ನಗಳನ್ನ ಮಾಡ್ತಾನೇ ಇದ್ದೇವೆ. ಅತಿ ಶೀಘ್ರ ನಾಳೆ ನಮ್ಮ ಆಡಳಿತಾತ್ಮಕ ನ್ಯಾಯಮೂರ್ತಿಗಳನ್ನ ಭೇಟಿ ಮಾಡಿದ ನಂತರ ಅವ್ರ ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಅಂತ ಕೇಳಿದೆ. ನಂಬಿಕೆ ಇದೆ ಮುಂದಿನ ವಾರದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ
ಒಂದು ಭೇಟಿ ಮಾಡಿ ನಮ್ಮ 3 ಬೇಡಿಕೆಗಳಿದ್ದಾವೆ. ಒಂದು ಬಿಲ್ಡಿಂಗಿಂದು ಅಸಮಾಧಾನ, ಅದರದ್ದು ಅನೆಕ್ಷರ್ ಬಿಲ್ಡಿಂಗಿಂದ ಏನಾಗಿದೆ, ಆಮೇಲೆ ಅಲ್ಲಿ ರಸ್ತೆ, ಆಮೇಲೆ ಸಂಚಾರಕ್ಕೆ, ಆಮೇಲೆ ನೀರು, ಡ್ರೈನ್ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಯಾವುವು ಇಲ್ಲ, ಅವುಗಳಿಗೆ ಸ್ಯಾಂಕ್ಷನ್ ಅಮೌಂಟ್ ಬಂದಿಲ್ಲ. ಅವೆಲ್ಲ ಆಗೋವರೆಗೂ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಪ್ರೊಟೆಸ್ಟ್ ಇದೆ ನಮ್ಮ. ಅದ್ರ ಜೊತೆಗೆ ನಮ್ಮ ಅಸೋಸಿಯೇಷನ್ ಭವನಕ್ಕೆ ಫಂಡ್ ರಿಲೀಸ್ ಆಗಿಲ್ಲ, ಅದ್ರ ಬಗ್ಗೆನೂ ಮಾತಾಡೋದಿದೆ. ಅದಾದ ಮೇಲೆ ಸಂಚಾರಿ ಹೈಕೋರ್ಟ್ ನ್ಯಾಯಪೀಠಕ್ಕೆ ನಾವು ಈಗಾಗಲೇ ಮನವಿಗಳನ್ನ ಸಲ್ಲಿಸಿದ್ದೇವೆ. ಮತ್ತೊಮ್ಮೆ ಮನವಿ ಕೊಟ್ಟು ನಮ್ಮ ಮುಖ್ಯ ನ್ಯಾಯಮೂರ್ತಿಗಳ ರೆಕಮೆಂಡೇಷನ್ ಬೇಕಾದ ಕಾನೂನಿನಡಿಯಲ್ಲಿ, ಅದಕ್ಕೋಸ್ಕರ ಮುಖ್ಯ ನ್ಯಾಯಮೂರ್ತಿಗಳನ್ನ ಭೇಟಿ ಮಾಡಲಿದ್ದೇವೆ. ಅಷ್ಟಕ್ಕೂ ವಕೀಲರು ಈ ಹೊಸ ಕಟ್ಟಡವನ್ನು ವಿರೋಧಿಸುತ್ತಿರುವುದಕ್ಕೆ ಬಲವಾದ ಕಾರಣಗಳಿವೆ. ಮೊದಲನೇದಾಗಿ, ಈ ಹೊಸ ಸಂಕೀರ್ಣವು ರಾಷ್ಟ್ರೀಯ ಹೆದ್ದಾರಿಗಿಂತ ಸುಮಾರು 25 ಮೀಟರ್ ತಗ್ಗು ಪ್ರದೇಶದಲ್ಲಿದೆ. ಸುತ್ತಲೂ ಎತ್ತರವಾದ ಪ್ರದೇಶ ಇರುವುದರಿಂದ ಭಾರೀ ಮಳೆ ಬಂದರೆ ಇಡೀ ಕೋರ್ಟ್ ಜಲಾವೃತವಾಗುವ ಆತಂಕವಿದೆ. ಇನ್ನು ಜಿಲ್ಲೆಯಲ್ಲಿ ಲಕ್ಷಾಂತರ ಕಕ್ಷಿದಾರರನ್ನ ಪ್ರತಿನಿಧಿಸುವ 1500ಕ್ಕೂ ಹೆಚ್ಚು ವಕೀಲರಿದ್ದರೂ ಹೊಸ ನಕಾಶೆಯಲ್ಲಿ ವಕೀಲರ ಸಂಘಕ್ಕಾಗಲಿ ಅಥವಾ ಸಭಾಭವನಕ್ಕಾಗಲಿ ಯಾವುದೇ ಅವಕಾಶ ನೀಡಿಲ್ಲ. ಇದೆಲ್ಲದರ ಜೊತೆಗೆ ಈ ಜಾಗ ನಗರದ ಕೇಂದ್ರ ಬಸ್ ನಿಲ್ದಾಣ ಹಾಗೂ ಡಿಸಿ ಆಫೀಸ್ನಿಂದ ಬರೋಬ್ಬರಿ 10 ರಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಸುರಕ್ಷಿತವಲ್ಲದ ಈ ಪ್ರದೇಶಕ್ಕೆ ಮಹಿಳೆಯರು, ವೃದ್ಧರು ಬಂದು ಹೋಗುವುದು ಕಷ್ಟ ಸಾಧ್ಯ. ಹೆದ್ದಾರಿ ದಾಟುವಾಗ ಅಪಘಾತದ ಭೀತಿಯೂ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕ ಸರ್ಕಾರದ ಮುಂದೆ ಮತ್ತು ಹೈಕೋರ್ಟ್ನ ಮುಂದೆ ಈಗ ಹೈಕೋರ್ಟ್ ಸಂಚಾರಿ ಪೀಠದ ಸ್ಥಾಪನೆ ಕುರಿತು ಪ್ರಸ್ತಾವನೆ ಇದೆ. ಆ ಪ್ರಕಾರ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಹೈಕೋರ್ಟ್ ಮಂಗಳೂರಿನಲ್ಲಿ ಹೈಕೋರ್ಟ್ನ ಸಂಚಾರಿ ಪೀಠವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ದಾವಣಗೆರೆ ರಾಜಧಾನಿ ಆಗಬೇಕಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ, ದಾವಣಗೆರೆ ನಗರ ರಾಜಧಾನಿಯಿಂದ ವಂಚಿತ ಆಗಿದೆ. ಮಧ್ಯ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು, ಮೂಲಭೂತ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ದಾವಣಗೆರೆ ನಗರದಲ್ಲಿ ಹೈಕೋರ್ಟ್ನ ಸಂಚಾರಿ ಪೀಠವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಬಹುದೊಡ್ಡ ಒತ್ತಾಯ ನಮ್ಮ ವಕೀಲರ ಸಂಘದಿಂದ ಮತ್ತು ಸಂಘ ಸಂಸ್ಥೆಗಳು ಸಹ ಈ ಬಗ್ಗೆ ನಮಗೆ ಸಹಮತವನ್ನು ವ್ಯಕ್ತಪಡಿಸಿದೆ. ಆದ್ದರಿಂದ ಈಗಾಗಲೇ ನಿರ್ಮಾಣ ಆಗ್ತಾ ಇರತಕ್ಕಂಥ ಕುಂದವಾಡದಲ್ಲಿ ಹೊಸ ನ್ಯಾಯಾಲಯದ ಕಟ್ಟಡದ ಈ ಕುರಿತು ಹೈಕೋರ್ಟ್ನ ಸಂಚಾರಿ ಪೀಠವನ್ನು ದಾವಣಗೆರೆಯಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಉದ್ದೇಶ, ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆ ದಾವಣಗೆರೆ ನಗರಕ್ಕೆ ದಾವಣಗೆರೆ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳು ದಾವಣಗೆರೆ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ವಕೀಲರು ಸೇರಿ ದಾವಣಗೆರೆ ನಗರದಲ್ಲಿ ಸಂಚಾರಿ ಹೈಕೋರ್ಟ್ ಪೀಠವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು, ಹಕ್ಕೊತ್ತಾಯವನ್ನು ನಾವು ಅವರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಈ ಕುರಿತು ಈಗಾಗಲೇ ಜಿಲ್ಲಾ ವಕೀಲರ ಸಂಘ ವಿಶೇಷ ಸರ್ವ ಸದಸ್ಯರ ಸಭೆಯನ್ನು ಕರೆದು ಹೈಕೋರ್ಟ್ ಸಂಚಾರಿ ಪೀಠವನ್ನು ದಾವಣಗೆರೆಯಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈಗಾಗಲೇ ರೆಸೊಲ್ಯೂಷನನ್ನು ಮಾಡಿದೆ. ಆ ರೆಸೊಲ್ಯೂಷನ್ ಕಾಪಿಯನ್ನು ಸಹ ವಕೀಲರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಈಗಾಗಲೇ ಕಳಿಸಿದ್ದೇವೆ ಅನ್ನುವಂಥ ಮಾತನ್ನು ನಮಗೆ ತಿಳಿಸಿದ್ದಾರೆ. ಸಂಚಾರಿ ಪೀಠ ದಾವಣಗೆರೆ ನಗರದಲ್ಲಿ ಆಗೋದ್ರಿಂದ ಹೈಕೋರ್ಟ್ಗೆ ಬೆಂಗಳೂರಿಗೆ ಓಡಾಡ್ತಕ್ಕಂಥ ಸಮಯ, ಹಣ ಮತ್ತು ಬೆಂಗಳೂರು ಹೈಕೋರ್ಟ್ನ ಒತ್ತಡ ಕಡಿಮೆ ಆಗ್ತದೆ. ಆದಷ್ಟು ಶೀಘ್ರವಾಗಿ, ತಮಗೆ ಗೊತ್ತಿದೆ, ಜನರ ಮನೆ ಬಾಗಿಲಿಗೆ ನ್ಯಾಯ ಬರಬೇಕು ಅನ್ನುವಂಥದ್ದು ಸಂವಿಧಾನದ ಒಂದು ಆಶಯ. ಆ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ ಸಂಚಾರಿ ಹೈಕೋರ್ಟ್ ಪೀಠ ಸ್ಥಾಪನೆ ಆದರೆ ಇಲ್ಲಿ ಸುತ್ತ ಇರತಕ್ಕಂಥ 5 ಜಿಲ್ಲೆಗಳು, ವಿಜಯನಗರ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಹಾವೇರಿ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಗೆ ಜನರಿಗೆ, ಕಕ್ಷಿದಾರರಿಗೆ ಸಂಪೂರ್ಣವಾಗಿ ಸಮಯ ಮತ್ತು ಹಣದ ಉಳಿತಾಯ ಆಗುತ್ತೆ ಮತ್ತು ಅವರಿಗೆ ಶೀಘ್ರವಾಗಿ ನ್ಯಾಯ ಪಡಲಿಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ದಾವಣಗೆರೆಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠವನ್ನು ಮಾಡಲೇಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಕ್ಕೊರಲಿನ ಒತ್ತಾಯ. ಹಾಗಂತ ವಕೀಲರು ಕೇವಲ ವಿರೋಧ ಮಾಡುತ್ತಿಲ್ಲ, ಬದಲಿಗೆ ಪರ್ಯಾಯ ವ್ಯವಸ್ಥೆಯ ನೀಲಿ ನಕಾಶೆಯನ್ನ ಸಿದ್ಧಪಡಿಸಿದ್ದಾರೆ. ದೇವರಾಜ ಅರಸ್ ಬಡಾವಣೆಯಲ್ಲಿ ಈಗಿರುವ ಕೋರ್ಟ್ ಆವರಣದಲ್ಲೇ ಪಶ್ಚಿಮ ಭಾಗದ ಪೂಜಾ ಇಂಟರ್ನ್ಯಾಷನಲ್ ಹೋಟೆಲ್ ಕಾಂಪೌಂಡ್ ಕಡೆಯ ಯು ಆಕಾರದಲ್ಲಿ ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆಯೊಂದಿಗೆ 4 ಅಂತಸ್ತಿನ ಬೃಹತ್ ಕಟ್ಟಡ ನಿರ್ಮಿಸಬಹುದು ಅನ್ನೋದು ವಕೀಲರ ಸಲಹೆ.
ಮತ್ತೊಂದು ಪ್ರಮುಖ ನಿರ್ಣಯವೆಂದರೆ ದಾವಣಗೆರೆ ಹೈಕೋರ್ಟ್ ಸಂಚಾರಿ ಪೀಠಕ್ಕೆ ಅತ್ಯಂತ ಸೂಕ್ತ ಸ್ಥಳವಾಗಿದೆ. ಹಾಗಾಗಿ ಬೈಪಾಸ್ನಲ್ಲಿ ನಿರ್ಮಾಣವಾಗುತ್ತಿರುವ ಹೊಸ ಕಟ್ಟಡದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠವನ್ನು ಆರಂಭಿಸಬೇಕು ಎಂದು ವಕೀಲರು ಪಟ್ಟು ಹಿಡಿದಿದ್ದಾರೆ. ಈ ಸಂಬಂಧ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನ ಭೇಟಿ ಮಾಡಲು ವಕೀಲರ ನಿಯೋಗ ಸಜ್ಜಾಗಿದೆ. ಅದು ಈಗ ಅಲ್ಲಿಗೆ ತುಂಬ ದೂರನೂ ಆಗುತ್ತೆ. ನಮ್ಮ ವಕೀಲರು ಈ ಒಂದು ಗಡಿಬಿಡಿ ಒಳಗಡೆ ಅಲ್ಲಿಗೆ ಆ ಕೋರ್ಟ್ ಹತ್ರ ಹೋಗ್ಲಿಕ್ಕೂ ತುಂಬ ಅನಾನುಕೂಲ ಇದೆ. ಆಮೇಲೆ ಈಗ ನಮ್ಮ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಅಷ್ಟೊಂದು ದೂರ ನಾವು ಅಲ್ಲಿ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಇದ್ದು ನಾವು ಕೆಲಸವನ್ನು ನಿರ್ವಹಿಸ್ತಕ್ಕದ್ದು ತುಂಬ ಕಷ್ಟಕರ ಆಗಿದೆ. ಹಾಗೆ ಅಲ್ಲಿ ಸದ್ಯ ಯಾವುದೇ ಒಂದು ವಾಹನದ ವ್ಯವಸ್ಥೆಗಳಿಲ್ಲ. ಸ್ವಂತ ವಾಹನನೇ ಬಳಸ್ಕೊಂಡು ಹೋಗಬೇಕಾಗಿರುತ್ತೆ ಅಷ್ಟು ದೂರ ಹೋಗಲಿಕ್ಕೆ. ಹಾಗೆ ಇಲ್ಲಿ ನಮ್ಮ ಬಿಲ್ಡಿಂಗ್ ಇದೆ, ಎಲ್ಲದಕ್ಕೂ ಅನುಕೂಲತೆ ಇದೆ, ಎಲ್ಲ ಕಡೆನೂ ಸೆಂಟ್ರ್ ಪ್ಲೇಸಲ್ಲಿದೆ. ಆಮೇಲೆ ಓಡಾಡಲಿಕ್ಕೂ ನಮಗೆ ಎಲ್ಲ ಒಂದು PB ರೋಡ್ ಆಗಿರೋದ್ರಿಂದ ಯಾವ ಕಡೆಯಿಂದ ಹೋಗಿ ಬರೋಕ್ಕೂ ಕಕ್ಷಿದಾರರಿಗೂ ಸಹ ತುಂಬ ಅನುಕೂಲವಾಗಿದೆ. ಸೊ ಹಾಗಾಗಿ ನಮಗೆ ಅಲ್ಲಿಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗಿದೆ. ಸೊ ಹಂಗಾಗಿ ನಮಗೆ ಅಲ್ಲಿ ಹೋಗೋಕ್ಕೆ ಅನಾನುಕೂಲ ಆಗಿರೋದ್ರಿಂದ ಆಮೇಲೆ ಸುರಕ್ಷತೆಯನ್ನು ಸಹ ಅಲ್ಲಿ ಭಾಳ ಇಂಪಾರ್ಟೆಂಟು. ಅಲ್ಲಿ ಅಷ್ಟೊಂದು ಸುರಕ್ಷತೆ ಇಲ್ಲ ಅಂತ ನಮಗನ್ಸುತ್ತೆ. ಹಾಗಾಗಿ ಅಲ್ಲಿಗೆ ಹೋಗ್ಲಿಕ್ಕೂ ತುಂಬ ಅನಾನುಕೂಲ ಇರೋದ್ರಿಂದ ನಮ್ಗೆ ಇಲ್ಲೇ ಕೋರ್ಟನ್ನ ಇಲ್ಲೇ ಇರಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಒಟ್ಟಿನಲ್ಲಿ ದೋಷಪೂರಿತ ಕಟ್ಟಡದ ವಿರುದ್ಧ ಹಾಗೂ ದಾವಣಗೆರೆಗೆ ಹೈಕೋರ್ಟ್ ಸಂಚಾರಿ ಪೀಠ ತರಲೇಬೇಕು ಎಂಬ ವಕೀಲರ ಹಠ ಈಗ ದೊಡ್ಡ ಹೋರಾಟದ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಸರ್ಕಾರ ಮತ್ತು ಹೈಕೋರ್ಟ್ ವಕೀಲರ ಈ ನ್ಯಾಯಯುತ ಮನವಿಗೆ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶಂ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.